ಹಲೋ ಎವ್ರಿವಾನ್. ಇನ್ನು ಇವತ್ತು ಬಂದು ಮಾರ್ನಿಂಗ್ಗೆ ರೊಟೀನ ಸ್ಟಾರ್ಟ್ ಮಾಡೀನಿ. ಅಂದರೆ ಒಂದು 5 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ತೋರಿಸಿನಲ್ವ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಕಂಟಿನ್ಯೂ ನೋಡೋಕ್ಕಿಂತ ಮುಂಚೆ ನನ್ನ ವೀಡಿಯೋನ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ, ಓಕೆನಾ? ಇನ್ನು ಈ ವಿಡಿಯೋ ಬಂದು ವೈಕುಂಠ ಏಕಾದಶಿದು. ಆ್ಯಕ್ಚುಲಿ ನಾನು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡ್ಲಿಕ್ಕಾಗಿಲ್ಲ. ನನಗೆ ನೈಟು ಲೇಟಾಗಿ ಬಂದಿದ್ದೇವೆ, ಅದಕ್ಕಾಗಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಎಡಿಟಿಂಗ್ ಅದು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ಲತ್ತೀನಿ. ಇನ್ನು ಇದು ಬಂದು ಒಂದು 5 ಗಂಟೆಗೆ ಹಂಗೆ ಎದ್ದು ನಾನು ರೊಟೀನ ಸ್ಟಾರ್ಟ್ ಮಾಡೀನಿ. ನನ್ನ ಮನೆಯವರಿಗೆ ಮಾರ್ನಿಂಗ್ ಡ್ಯೂಟಿ ಇದ್ದಿದ್ದ ಸಲುವಾಗಿ. ಇನ್ನು ಇವತ್ತು ನಮ್ಮ ಅಮ್ಮಗೆ ಭೀ ಪ್ರೋಗ್ರಾಮ್ ಇತ್ತು. ಇನ್ನು ಆಕಿ ಫಸ್ಟ್ ಟೈಮು ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡೋದು. ಅಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಒಂದು 5 ಮಂತ್ ಆಯಿತು, 6 ಮಂತ್ ಆಯಿತು ಆಕಿ ಹೋಗ್ಲತ್ತಿದ್ದು ಹಿಡಿದು. ಫಸ್ಟ್ ಟೈಮು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಲತ್ತಾಳ. ಹಾಗಾಗಿ ಒಂದು ಸ್ವಲ್ಪ ಜಲ್ದಿನೇ ಹೋಗಬೇಕಿತ್ತು. ಅಲ್ಲೆಲ್ಲ ಮೇಕಪ್ ಅದು ಮಾಡಿಸ್ಕೋಬೇಕಿತ್ತು. ಅದ್ರದ್ದು ಫುಲ್ ವೀಡಿಯೋ ಹೇಳ್ತೀನಿ, ಇದ್ರಾಗೆ ತೋರಿಸ್ತೀನಿ ನೋಡಿರಿ. ಇನ್ನು 5 ಗಂಟೆಗೆ ಯಾಕೆ ಅಷ್ಟು ಜಲ್ದಿ ಎದ್ದು ಇಡ್ಲಿ ಸ್ಟಾರ್ಟ್ ಮಾಡೀನಿ ಅಡುಗೆ ಮಾಡ್ಲಿಕ್ಕೆ ಅಂದ್ರೆ, ನಮ್ಮ ಮನೆಯವರಿಗೆ ಮಾರ್ನಿಂಗ್ ಡ್ಯೂಟಿ ಇತ್ತು. ಹಾಗಾಗಿ ಅವ್ರು ಡ್ಯೂಟಿಗೆ ಹೋಗಬೇಕಲ್ವ. ಅವರು ಎದ್ದು ನನಗೆ ಭೀ ಒಂದು ಸ್ವಲ್ಪ ಹೆಲ್ಪ್ ಅದು ಮಾಡಿದ್ರು. ಹೊರಗೆ ಇವತ್ತು ಏಕಾದಶಿ ಅದಂತಂದು ಹೊರಗೆಲ್ಲ ತೊಳೆದಿತ್ತು. ಅವ್ರು ನಮ್ಮ ಮನೆಯವ್ರು ಎದ್ದು ನನಗಿಂತ ಮುಂಚೆನೇ ಎದ್ದು ಹೊರಗೆ ಅದು ಪೈಪು ನೀರು ಹೊಡೆದಿರು. ಹಾಗಾಗಿ ನಾವು ಅವ್ರಿಗೆ ನಾಷ್ಟ ಮಾಡಮ್ಮಂತ ಇಡ್ಲಿ ದೋಸೆ ಇದ್ರೆ ಅವರು ಕಂಪಲ್ಸರಿ ಮನೆಗೆ ತಿಂತಾರೆ. ಹಾಗಾಗಿ ನಾನು ಎದ್ದು ಈ ಕಡೆ ಒಂದು ಕಡೆ ಇಡ್ಲಿಗೆ ಹಾಕಿರ್ತೀನಿ, ಇನ್ನೊಂದು ಕಡೆ ಚಟ್ನಿ ರುಬ್ಕೊಂಡು, ಇನ್ನೊಂದು ಸ್ವಲ್ಪ ಚಟ್ನಿ ನಾನು ಮಕ್ಕಳಿಗೆ ಇಬ್ರಿಗೆ ಭೀ ಹೋಗ್ಲತ್ತಿದ್ದೇವಲ್ವ, ಅಲ್ಲಿ ಊಟ ಇರ್ತದೋ ಇಲ್ಲೋ, ಅವ್ರಿಗೆ ಹಸು ಆಯ್ತವ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅಳಸು ಮಾಡಿ, ಈಗ ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಅಂತಂದು ನಾನು ಸ್ವಲ್ಪ ನೀರು ಹಾಕಿ ಅಳಸು ಮಾಡೀನಿ. ಟಿಫಿನ್ ಕಟ್ಕೊಂಡು ಹೋಗ್ಲಕ್ಕ ಸ್ವಲ್ಪ ಗಟ್ಟಿ ಇಡ್ಲಿ ಇತ್ತು ಮತ್ತು ಚಟ್ನಿ ಇತ್ತು. ಹಾಗಾಗಿ ಮತ್ತು ಇನ್ನು ಅಲ್ಲಿ ತನಕ ಇಡ್ಲಿ ಭೀ ಅದು. ಇನ್ನು ನಮ್ಮ ಮನೆಯವ್ರು ಭೀ ಫ್ರೆಶ್ ಅಪ್ ಅದು ಆಗಿರು, ಹೊರಗೆಲ್ಲ ಮಾಡಿಬಂದು ಫ್ರೆಶ್ ಅಪ್ ಮೈಯ ತೊಳ್ಕೊಂಡು ರೆಡಿಯಾಗಿರು. ಇನ್ನು ಅವರಿಗೆ ಇಡ್ಲಿ ಅದು ಹಾಕ್ಕೊಡ್ಲತ್ತೀನಿ ಗರಮ್. ಇನ್ನು ಅವ್ರು ಭೀ ಕುಂತಿತ್ತಿಲ್ಲತ್ತಿರು. ಆ್ಯಕ್ಚುಲಿ ಅವ್ರು ಬ್ಯಾಡೆ ಅಂದಿರು, ಬಟ್ ನಾನೇ ಹಾಕ್ಕೊಟ್ಟ. ಇನ್ನು ಫಸ್ಟ್ ಟೈಮು ನಮ್ಮ ಲೈಫ್ನಾಗ ನನಗೆ ಹಾಸಿಗೆಗೆ ರೊಕ್ಕ ಸಿಕ್ಕಿದಂದ್ರೆ ಒಂದು 7-8 ವರ್ಷದಿಂದ ನಾನು ಮ್ಯಾರೇಜ್ ಆಗಿದ್ದು ಹಿಡಿದು ಫಸ್ಟ್ ಟೈಮ್ ಹಾಸಿಗೆಗೆ 10 ರೂಪಾಯಿ ಸಿಕ್ಕ್ಯಾವ. ಇಲ್ಲದ್ರೆ ಇಲ್ಲಿ ತನಕ 1 ರೂಪಾಯಿ ಸಿಕ್ಕಿಲ್ಲ ನಮ್ಮ ಮನೆಗೆ ಹಾಸಿಗೆಗೆ. ನಾವು ಸಣ್ಣಂದಿದ್ದಾಗ ನಮ್ಮ ಬಾಬವ್ರ ಕಿಸ್ದಾಗಿಂದು ಅದ್ರೊಳಗಿಂದು ಬೀಳ್ತೀವಿ. ಆವಾಗ ಹಾಸಿಗೆ ತೆಗಿಲಕ್ಕ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತಿತ್ತು. ಬಟ್ ಈಗೇನಪ್ಪ ಅಂದ್ರೆ ಯಾರೂ ರೊಕ್ಕ ಇಟ್ಕೊಂಡು ಮಕ್ಕೊಬಲ್ಲಲ್ವ. ಹಾಗಾಗಿ ಅಷ್ಟೊಂದು ಏನೂ ರೊಕ್ಕ ಸಿಗ್ತಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಸಿಕ್ಕ್ಯಾವ. ಹಾಗಾಗಿ ಇನ್ನು ನಮ್ಮ ಮನೆಯವರು ಟಿಫಿನ್ ಮಾಡಿ ಅವ್ರು ಡ್ಯೂಟಿಗೆ ಹೋದರು. ಇನ್ನು ಅವ್ರು ಹೋಗಿದ್ಮೇಲೆ ನಾನು ಮನೆಯದೆಲ್ಲ ಉಡ್ಕೊಂಡು ಬಂದ. ಇನ್ನು ಮಕ್ಕಳಿಬ್ರು ಮಕ್ಕೊಂಡಿರಲ್ವ, ಮನೆಯದು ಉಡ್ಕೊಂಡು ಬಂದು ಮನೆಯದು ಸುಟ್ಕೊಂಡ್ಬಂದು ಸ್ನಾನ ಮಾಡಿಕೊಂಡು ಇನ್ನು ಒಂದು ಕಡೆ ಪೂಜೆ ಮಾಡ್ಲತ್ತೀನಿ ನಾನು. ಯಾಕಪ್ಪ ಅಂದ್ರೆ ಲೇಟ್ ಆಯ್ತದ, 7ಕ್ಕೆ ಹಂಗೆ ಬಾ ಅಂತಂದ ಹೇಳ್ಯಾರು ಮೇಡಮು. ಅದ್ರ ಸಲುವಾಗಿ ಇನ್ನು ಅಲ್ಲೆಲ್ಲ ಮೇಕಪ್ ಅದು ಮಾಡ್ಲಿಕ್ಕೆ ಮತ್ತು ಮಕ್ಕಳು ಜಾಸ್ತಿ ಇರ್ತಾರಲ್ವ, ಕ್ಯೂ ಅದು ನಿಂದಿರ್ಬೇಕಾಯ್ತದ ಅಂತಂದು ನಂದು ಕೆಲಸ ನಾನು ಮಾಡ್ಕೊಳತ್ತೀನಿ. ನಮ್ಮ ಮಕ್ಕಳಿಗೆ ಎಬ್ಬಿಸ್ಬೇಕಂತಂದು ಇನ್ನು ನನ್ನ ಸ್ನಾನ ಅದು ಮಾಡ್ಕೊಂಡು ಬರತನ ಒಂದು 6-6:30 ಹಂಗೆ ಆಗಿತ್ತು. ಹಾಗಾಗಿ ನಾನು ಈ ಕಡೆ ಒಂದು ಕಡೆ ಅಮ್ಮಗೆ ಎಬ್ಬಿಸ್ಲಕ್ಕ ಸ್ಟಾರ್ಟ್ ಮಾಡಿದ್ದೆ. ಪೂಜೆ ಮಾಡ್ಕೋತಾನೆ 7 ಅಂತಂದು. ಇನ್ನು ಏಕಾದಶಿ ಅದಂತಂದು ನಾನು ನಿನ್ನೆ ಸಾಯಂತ್ರನೇ, ಅಂದ್ರೆ ನಾಳೆ ಏಕಾದಶಿ ಅಂದರೆ ಇವತ್ತು ಸಾಯಂತ್ರನೇ ದೇವ್ರ ಸಾಮಾನೆಲ್ಲ ತೊಳೆದಿಡ್ಬೇಕಂದ. ಬಟ್ ತೊಳ್ಯಕ್ಕಾಗಿಲ್ಲ. ಅಂದ್ರೆ ಹೊರಗಡೆ ಹೋಗಿದ್ದೇವೆ ಫ್ರೂಟ್ಸ್ ತರ್ಲಕ್ಕ, ಹಾಗಾಗಿ ತೊಳ್ಯಕ್ಕಾಗಿದ್ದಿಲ್ಲ ಅಂತಂದು ಮತ್ತು ಹೀಗೆ ಮುಂಜಾನೆ ತೊಳ್ಕೊಳತ್ತೀನಿ. ಹೆಂಗೆ ಭೀ ಜಲ್ದಿ ಎದ್ದಿನಲ್ವ, ಅವೆಲ್ಲ ಸಾಮಾನುಗಳು ಸ್ವಲ್ಪ ಎಲ್ಲ ಚಂದ ನೀಟಾಗಿ ತೊಳ್ಕೊಂಡು ಇನ್ನು ದೇವ್ರ ಬಲ್ಲಿ ದೀಪ ಹಚ್ಚಿ ಇನ್ನು ಹೊರಗೆ ಅದು ತುಳಸಿ ಪೂಜೆ ಅದು ಮಾಡ್ಕೊಂಡು ಬಂದ. ಹೊರಗೆ ಭೀ ಪೂಜೆ ಮಾಡ್ಕೊಂಡು ಬಂದು ದೇವ್ರ ಬಲ್ಲಿ ದೀಪದ ಹಚ್ಚಿ ಇನ್ನು ಗಂಟೆ ಅದು ಹೊಡೆದೆಲ್ಲ ಮಾಡಿ ರೆಡಿ ಮಾಡಿ ಇನ್ನು ಹೊರಗೆ ಭೀ ಪೂಜೆ ಮಾಡಿಕೊಂಡು ಇನ್ನು ನಮ್ಮ ಅಮ್ಮ ಅಲ್ಲಿ ತನಕ ಬಾತ್ರೂಮ್ ಎಲ್ಲ ಮುಗಿಸ್ಕೊಂಬಂದಳು. ಆಕಿ ಅಂದ್ರೆ ನಾ ಪೂಜೆ ಮಾಡೋ ಟೈಮಿಗೆ ಎಬ್ಬಿಸಿ ಬಾತ್ರೂಮ್ ಕಳಿಸಿದ್ದ. ಹಾಗಾಗಿ ಆಕಿಗೆ ಭೀ ನೀರು ಇಟ್ಟಿದ್ದ, ಸ್ನಾನ ಮಾಡಿಸ್ದ. ಯಾಕಂದ್ರೆ ಈಗ ಊಟ ಅದು ಮಾಡಬೇಕು ಟಿಫಿನು. ಹಾಗಾಗಿ ಅವರಿಗೆ ಒಂದು ಕಡೆ ಆಲ್ರೆಡಿ ಇಡ್ಲಿ ಹಾಕೀನಿ. ಇನ್ನು ಈಕಿಗೆ ಮೈ ತೊಳ್ದೀನಿ, ಮ್ಯಾಗಿನ ಡ್ರೆಸ್ ಹಾಕೀನಿ, ಲಂಗ ಪುಲ್ಕದ ಮೇಲೆ. ಆ್ಯಕ್ಚುಲಿ ಆಕಿಂದ ಇನ್ನೂ ಕ್ಲಾಸಿಕಲ್ ಡ್ರೆಸ್ ಬಂದಿಲ್ಲ, ನಾನು ತೊಗ್ಲತ್ತಿಲ್ವಿ ಇನ್ನೂ 1 ಇಯರ್ ಹೋಲಿ ಅಂತಂದು. ಹಾಗಾಗಿ ಇನ್ನು ಆಕಿಗೆ ಹೇರ್ ಡ್ರೈಯರ್ ಮಾಡ್ದೆ. ಯಾಕಂದ್ರೆ ಸರ್ದಿ ಬರ್ತದೆ ಮುಂದೆ, ತೋಲ್ ಚಳಿ ಅವ. ಹಾಗಾಗಿ ಹೇರ್ ಡ್ರೈ ಮಾಡಿದ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದ. ಒಂದು ಕಡೆ ಇಡ್ಲಿಗೆ ಹಾಕಿಟ್ಟಿದ್ದೆ ನಾನು, ಈ ಕಡೆ ಪೂಜೆ ಮಾಡ್ಕೋತಾನೆ. ಹಾಗಾಗಿ ಇಡ್ಲಿ ಭೀ ಆಗಿವು. ಟಿಫಿನ್ ಕಟ್ಟಿದ, ಒಂದು ಕಡೆ ಟಿಫಿನ್ ಸಲುವಾಗಿ ಇಡ್ಲಿ ಹಾಕಿದೆ, ಒಂದು ಕಡೆ ಮಕ್ಕಳಿಗೆ ಇಬ್ಬರಿಗೂ ಆರ್ತಾವಂತ ಇಡ್ಲಿ ಹಾಕಿಟ್ಟಿನಿ. ಇನ್ನು ಈ ಕಡೆ ಬಂದು ನಮ್ಮ ಜಾನು ಭೀ ಬಾತ್ರೂಮ್ ಅದು ಮುಗಿಸ್ಕೊಂಡಳು. ಈ ಕಡೆ ಅಮ್ಮಗೆ ಹೇರ್ ಡ್ರೈ ಇಡ್ಲಿ ಅದು ಮಾಡತನ. ಇನ್ನು ಆಕಿಗೆ ಭೀ ಸ್ನಾನ ಮಾಡಿಸಿ ಇನ್ನು ಹೇರ್ ಡ್ರೈ ಮಾಡ್ದೆ. ಆಕಿ ಆ್ಯಕ್ಚುಲಿ ಟೀ ಶರ್ಟ್ ಪ್ಯಾಂಟ್ ಹಾಕೀನಿ. ಯಾಕಂದ್ರೆ ಹೋದ್ವಾಲು ನಮ್ಗೆ ಆಕಿ ಫ್ರಾಕ್ ಹಾಕಿ ಸಲುವಾಗಿ ತುಂಬ ಟಾರ್ಚರ್ ಕೊಟ್ಟಳು. ಈ ಸರ್ತಿ ನಮ್ಮ ಮನೆಯವ್ರು ಬೇರೆ ಇರಲಾಗ್ಯಾರ, ಅವರು ಡ್ಯೂಟಿಗೆ ಆಲ್ರೆಡಿ ಮಾರ್ನಿಂಗಿಗೆ ಹೋಗ್ಯಾರಲ್ವ. ನಾನೇ ಇಬ್ಬರು ಮಕ್ಕಳಿಗೆ ತೊಗೊಂಡು ಹೋಗಬೇಕು. ಅದ್ರ ಸಲುವಾಗಿ ಆಕಿಗೆ ಫ್ರಾಕ್ ಹಾಕೋರು ಮತ್ತು ಟಾರ್ಚರ್ ಇರ್ತದೆ ಅಂತಂದು ಹ್ಯಾಂಗಿ ಪ್ಯಾಂಟ್ ಹಾಕೀನಿ.
ಇನ್ನು ಇಲ್ಲಿ ಬಂದು ನಾವು ಏಕಾದಶಿ ಹಿಡ್ದೀನಿ, ನಾನು ಉಪವಾಸ ಹಿಡ್ದಿದ್ದೆ. ಹಾಗಾಗಿ ನನಗೂ ಅಲ್ಲಿ ತಿಲ್ಲಕ್ಕಂತಂದು ಬನಾನಾ ಮತ್ತು ಮಕ್ಕಳಿಗೆ ಆ್ಯಪಲ್ಲು, ಇಡ್ಲಿ ಅವೆಲ್ಲ ಇಟ್ಬಿಟ್ಟು ಬ್ಯಾಗ್ನಾಗ ಇಟ್ಟು ಪ್ಯಾಕ್ ಮಾಡ್ದೆ, ವಾಟರ್ ಬಾಟಲ್ ಎಲ್ಲ ಇಟ್ಟು. ಇನ್ನು ಇಲ್ಲಿ ಬಂದು ನಮ್ಮ ಅಮ್ಮಗೆ ಲಂಗ ಹಾಕಬೇಕು ಕೆಳಗಿಂದು ಅಂತಂದು ಹಾಕ್ಲಕ್ಕೆ ಹೋದ. ಅದು ಟೈಟಾಗಿ ಹೊಟ್ಟೆಗೆ ಕಟ್ಲಕ್ಕೆ ಹೋಗಿನಿ, ಲಾಡೆ ಕಡ್ದೋಯ್ತು. ಯಾಕಂದ್ರೆ ಸಣ್ಣ ಸಣ್ಣ ತುಕುಡಿ ಇರ್ತಾವಲ್ವ, ಅವು ಜಾಯಿಂಟ್ ಮಾಡಿ ಇಲ್ಲಿಂತ ನಾನೇ ಹೊಲ್ದಿದ್ದು ಡ್ರೆಸ್ ಇದು. ಲಾಡೆ ಭೀ ನಾನೇ ಹೊಲ್ದೀನಿ. ಹಾಗಾಗಿ ಅದು ಎಳ್ಯಕ್ಕೆ ಹೋದ ಪಟ್ಟಂದು ಬಂತು. ಇನ್ನು ಲಂಗ ಅದು ಎಲ್ಲ ಮತ್ತು ಲಾಡೆ ಎಲ್ಲ ಹಾಕಿ ಆಕಿಗೆ ಲಂಗ ಹಾಕಿದ್ಮೇಲೆ ಆಕೆ ಅಲ್ಲೇ ನಿಂತು ಡ್ಯಾನ್ಸ್ ಮಾಡ್ಲತ್ತೇಳು. ಇನ್ನು ಸಾಕು ನೀನು ಡ್ಯಾನ್ಸು ಅಲ್ಲಿ ಹೋಗಿ ಮೇಲೆ ತೋರ್ಸಟ್ಟೆ ಅಂತ ಹೇಳಿ ಮತ್ತು ಆಕಿಗೆ ಮೇರಿ ಹಾಕ್ಲತ್ತೀನಿ, ಅಂದ್ರೆ ಜಡಿ ಹಾಕ್ಬೇಕಲ್ವ, ಅದು ಜಡಿದು ವೀಡಿಯೋ ಭೀ ನೀವು ಈ ಥರ ಹಾಕ್ರಿ ಅಂತ ಮೇಡಮು ನೈಟೇ ವೀಡಿಯೋ ಮಾಡಿರು. ಹಾಗಾಗಿ ನನ್ನ ಬಳಿ ಆ್ಯಕ್ಚುಲಿ ಬನ್ನು ಅವೆಲ್ಲ ನಾನು ಅಡ್ವಾನ್ಸಾಗೆ ತೊಗೊಂಡಿದ್ದೆ. ನಮ್ಮ ಮನೆಯವರೆಲ್ಲ ಬ್ಯಾಡ ಅಂತಾರೆ, ಬಟ್ ನಾನು ಏನು ಕೇಳಲ್ಲ. ಹೀಗೆ ಯಾವಾಗಾರ ಸಿಚುವೇಶನ್ ಇತ್ತಂದ್ರು ಬರ್ತಾವ ಅಂತಂದು ನಾನು ಆ್ಯಕ್ಚುಲಿ ನಮ್ಮಲ್ಲಿ ಬನ್ನಿತ್ತು. ಬನ್ನಿಂತೆ ನನಗೆ ವೀಡಿಯೋ ನೋಡು ಇದ್ದ, ನಾನು ನೈಟು ವೀಡಿಯೋ ನೋಡಿ ಹಾಕಿದ ಬನ್ನು. ಇಷ್ಟು ಸೂಪರ್ ಬಂದಿತ್ತು ಅಂದ್ರೆ ಒಂದೇ ಸರ್ತಿಗೆ ಬಂದದ ಫ್ರೆಂಡ್ಸ್. ಅಸಲು ನಾನು ಮತ್ತು ಹಾಕು ತೆಗಿ ಏನು ಮಾಡಿಲ್ಲ, ಒಂದೇ ಸರ್ತಿ ಪರ್ಫೆಕ್ಟಾಗಿ ಬಂದದ ಬನ್ನು. ನೋಡ್ಬೋದು ಎಷ್ಟು ಚಂದ ಬಂದದ ಅಂತಂದು. ಇನ್ನು ನನಗಂತೂ ನಂಬಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನಾನು ಹಾಕಿನಿ ಮೇರಿ ಅಂತಂದು. ಆ್ಯಕ್ಚುಲಿ ನಾನು ಮಾಡ್ಲಿಕ್ಕೆ ನಿಂತ ಅಂದ್ರೆ ಯಾವ್ದು ಕೆಲಸ ಭೀ ಹಿಂದೆ ಮಾಡಲ್ಲ. ಒಂದು ಸ್ವಲ್ಪ ಅದ್ರಾಗ ಮನ್ಸು ಇಲ್ದೋಯ್ತಲ್ಲ, ಅಸಲು ಅದು ಮುಟ್ಲಕ್ಕೆ ಹೋಗಲ್ಲ ಅದು ಕೆಲಸ ಯಾವುದೇ ಆಗಲಿ. ಹಾಗಾಗಿ ಇದು ಎಷ್ಟು ಚಂದ ಬಂದದಂದ್ರೆ ನಮ್ಮ ಅಮ್ಮಗೆ ಇಷ್ಟು ಚಂದ ಒಪ್ಲತ್ತಿತ್ತು ಆ ಹೇರ್ ಸ್ಟೈಲು. ಇನ್ನು ಮುಂದೆ ಇರ್ತಾವಲ್ವ ಕೂದಲು, ಬೇರೆ ಡಿಸೈನ್ ಭೀ ಹಾಕ್ಬೋದಿತ್ತು, ಬಟ್ ನಾನು ಡಿಸೈನ್ ಏನೂ ಹಾಕಿಲ್ಲ. ಈ ಥರ ಸಿಂಪಲ್ ಆಗಿಬಿಟ್ಟಿನಿ, ಯಾಕಂದ್ರೆ ಡಿಸೈನು ಅವೆಲ್ಲ ಹಾಕಿರೋ ಅದು ಕ್ಲಾಸಿಕಲ್ ಲುಕ್ ಬರಲ್ಲ. ಹಾಗಾಗಿ ನಾನು ಸಿಂಪಲ್ ಈ ಥರ ರೌಂಡ್ ಮಾಡಿ ಹಿಂದ್ಗಡೆ ಪಿನ್ ಹಚ್ಚಿ ಇನ್ನು ಚೌರಿ ಹಾಕಬೇಕಿತ್ತು. ಹಾಗಾಗಿ ಚೌರಿ ಯಾಕಿಂದು ಗಜ ಪೂಜೆ ಮಾಡಿಸಿದಾಗ ಆ್ಯಕ್ಚುಲಿ ಮಸ್ತ್ ಕಷ್ಟಪಟ್ಟಿನಿ. ಬಟ್ ಈ ಸರ್ತಿ ಏನಿಲ್ಲ, ಒಂದೇ ಸರ್ತಿಗೆ ನಮ್ಮ ಮನೆಯವ್ರು ಇಲ್ಲ ಅಂತಂದು ಒಂದು ಟೆನ್ಷನ್ನು ನನಗೆ. ಯಾಕಂದ್ರೆ ಫಸ್ಟ್ ಟೈಮು ಲಾಂಗು ಇಬ್ಬರು ಮಕ್ಳಿಗೆ ತೊಗೊಂಡು ಸ್ಕೂಟಿ ಮೇಲೆ ಹೋಗಬೇಕಿತ್ತು. ಅದ್ರಾಗ ಭೀ ಇವ್ರು ಬೇರೆ ಇಲ್ಲ, ಇಬ್ಬರು ಮಕ್ಳಿಗೆ ತೊಗೊಂಡು ಹೆಂಗೆ ಸಂಭಾಳಿಸ್ತೀನಿ ಅಂತಂದು ಆ ಟೆನ್ಷನ್ದಾಗ ಏನೋ ಖರೆ. ಬಟ್ ಒಂದೇ ಸರ್ತಿ ಎಲ್ಲನೂ ಹೇರ್ ಸ್ಟೈಲ್ ಆಗಲಿ, ಯಾಕಿಂದು ಅದು ಬನ್ ಆಗಲಿ, ಜಡಿ ಆಗಲಿ, ಅವೆಲ್ಲ ಒಂದೇ ಸರ್ತಿ ಪರ್ಫೆಕ್ಟಾಗಿ ಕುಂತೀವು. ಹಾಗಾಗಿ ಇನ್ನು ಚೌರಿ ಅದೆಲ್ಲ ಹಾಕಿದ್ಮೇಲೆ ಆಕಿಗೆ ಇದೇ ಹಾಕಿನಿ. ನಾವು ಇನ್ನೂ ಡ್ರೆಸ್ ತೊಗೊಂಡ್ರೆ ನಾವು ಎಲ್ಲ ಜ್ಯುವೆಲರಿ ತೊಗೊಬೇಕಂತ ನಾನು ಜ್ಯುವೆಲರಿ ಇನ್ನೂ ಮುಟ್ಲಕ್ಕೆ ಹೋಗಿಲ್ಲ. ಯಾಕಂದ್ರೆ ಡ್ರೆಸ್ ಇನ್ನೂ 1 ವರ್ಷ ಆಗಲಿ, 1 ವರ್ಷ ಆಗಿದ್ಮೇಲೆ ತೊಗೊಂಬರಂತಂದು ಒಂದೆರಡು ಪರ್ಫಾಮೆನ್ಸ್ ಅದು ಮಾಡೋಳು ಅಂದ್ರೆ ನಮಗೆ ಭೀ ನಂಬಿಕೆ ಬಂತಂದ್ರೆ ಅವಾಗ ಮಾಡಮಂತಂದು. ಇನ್ನು ಜಡಿಗೆಲ್ಲ ನಮ್ಮಲ್ಲಿ ಮುತ್ತಿಂದೇ ಇತ್ತು. ಹಾಗಾಗಿ ನಾನು ಮ್ಯಾರೇಜ್ ಟೈಮಿಗೆ ತೊಗೊಂಡಿದ್ದೆ, ಅದು ಇತ್ತು, ಅದು ಹಾಕಿ ಇನ್ನು ರೆಡಿಮೇಡ್ ಫ್ಲವರ್ಸು ನಮ್ಮ ಅಕ್ಕ ತಂದು ಕೊಟ್ಟಳು. ಆ್ಯಕ್ಚುಲಿ ಯಾವ ಟೈಮಿಗೆ ಏನು ಪುಣ್ಯ ಮಾಡಿನೋ ಗೊತ್ತಿಲ್ಲ, ಯಾವ ಜನ್ಮದಾಗ ನಮ್ಮ ಅಕ್ಕ ಇಂಥ ಚಂದಂದ ಅಕ್ಕ ಸಿಕ್ಕ್ಯಾಳಂದ್ರೆ ನನಗೆ ಏನಾರ ಬೇಕು ಅಂದ್ರೆ ಎಲ್ಲನೂ ಆಕಿನ ಅಂದ್ರೆ ಬೇಕು ಅಂತ ನಾನು ಕೇಳಲ್ಲ, ನನಗೆ ಬೇಕಂತಕ್ಕೆ ಆಲ್ರೆಡಿ ಮುಂದಾಗೆ ತೊಗೊಂಡು ತಂದಿಡ್ತಾಳೆ. ನನ್ನ ಮಕ್ಕಳಿಗಾದ್ರೂ ಭೀ ನಾನು ಏನೇ ತೊಗೋಬೇಕಾದ್ರೂ ಭೀ ಒಂದು ಸ್ವಲ್ಪ ಆಕಿನೇ ಅಡ್ವಾನ್ಸಾಗಿ ತಂದು ಇಡ್ತಾಳೆ. ಈಗ ನಂಗೆ ಇದು ಬೇಕಾ ಅದು ಬೇಕಾ ಏನರ ಬೇಕಾದರೂ ಹೇಳು ಅಂತಂದು ತಂದು ಕೊಡೋಕ್ಕೆ ಹೇಳ ನಮ್ಮ ಅಕ್ಕ. ಇವು ಫ್ಲವರ್ ಆಗಲಿ ಬೇರೆದು ಏನೇ ಆಗಲಿ ನನಗೆ ಹಿಂಗೆ ಬೇಕಕ್ಕ ಅಂದ್ರೆ ಆಗೋಯ್ತು, ಆಕಿನೇ ತಂದು ಕೊಡ್ತಾಳೆ. ಆ್ಯಕ್ಚುಲಿ ಈ ಫ್ಲವರ್ಸ್ ಉದ್ಯಕ್ಕೆ ನನ್ನ ಮಕ್ಳಿಗೆ ಇಬ್ಬರಿಗೂ ಬೇಕಾಯ್ತದ, ನಮ್ಮ ಅಮ್ಮಗೆ ಬೇಕಾಯ್ತದ ಅಂತ ಆಕಿನೇ ತಂದು ಕೊಟ್ಟಳು. ಆ್ಯಕ್ಚುಲಿ 2-3 ತಂದು ಕೊಟ್ಟಳು, ಇನ್ನೊಂದು ಕಡ್ದೋಗಿತ್ತು. ಇವೆರಡು ಹಚ್ಚೀನಿ. ಇಷ್ಟು ಸೂಪರ್ ಬಂದಿತ್ತು. ನಮ್ಮ ಅಮ್ಮ ಅಂತೂ ಇಷ್ಟು ಚೆಂದ ಕಾಣ್ಲತ್ತೇಳು. ಇನ್ನು ಹಾಗೆ ಆಕಿಗೆ ರೆಡಿ ಮಾಡಿ ನಾನು ರೆಡಿ ಆದ ಸಿಂಪಲ್ಲಾಗಿ ಡ್ರೆಸ್ಸು. ಆ್ಯಕ್ಚುಲಿ ನೈಟು ಸ್ಯಾರಿ ಹಾಕೋಬೇಕಂತ ತೆಗ್ದಿದ್ದ, ಬಟ್ ಏನಾಯ್ತಪ್ಪ ಅಂದ್ರೆ ಇಬ್ಬರು ಮಕ್ಳಿಗೆ ತೊಗೊಂಡು ಗಾಡಿ ಮೇಲೆ ಹೋಗೋದಾದ, ಮತ್ತು ನನಗೆ ಅಲ್ಲಿ ಸಂಭಾಳಿಸೋದಾಗಲ್ಲ ಸೀರೆದಾಗ ಅಂತಂದು ಮತ್ತು ನಮ್ಮ ಮನೆಯವ್ರು ಬೇಡ ಏನಿಲ್ಲ ಡ್ರೆಸ್ಸೇ ಹಾಕೊಂಡಿ ಸಲುವಾಗಿ ಹೊಸ ಡ್ರೆಸ್ಸೇ ಹಾಕೊಂಡಿನಿ. ಮತ್ತು ಉಪವಾಸ ಬೇರೆ ಇರ್ತೀನಿ, ಮೇಂಟೆನೆನ್ಸ್ ಮಾಡ್ಲಿಕ್ಕಾಗಲ್ಲ ಅಂತಂದು. ಇನ್ನು ಈ ಕಡೆ ನಮ್ಮ ಅಮ್ಮಗೂ ಜಾನುಗೆ ಇಡ್ಲಿ ಕೊಟ್ಟಿದ್ದ. ಮುಂಜಾನೆ ಅವ್ರಿಗೆ ಭೀ ಹೋಗ್ತಿರ್ಲಿಲ್ಲ, ಅಂದ್ರೂ ಭೀ ಬಲವಂತ ಮಾಡಿರಿ ತಿನ್ನಿರಿ ಅನ್ಕೋತ ಈ ಕಡೆ ಅವ್ರಿಗೆ ಕೊಟ್ಟಿದ್ದ. ಇನ್ನು ಒಂದು ಕಡೆ ಪಾರಾಣಿ ಹಚ್ಲತ್ತಿದ್ದ, ಅಂದ್ರೆ ಏನೋ ಮೆಹಂದಿ ಅದು ಏನು ಹಚ್ಚಿದಿಲ್ಲ ಈ ಸರ್ತಿ. ಇದು ಏನಂತಾರೆ ಯೂಸ್ ಆ್ಯಂಡ್ ಥ್ರೋ. ಈಗ ಒಂದು 5 ನಿಮಿಷನಾಗ ಆರ್ತದ, ಪಾರಾಣಿ ಅಂತ ಸಿಗ್ತದ, ಅದು ಹೋಗಿ ತೊಗೊಂಡು ಬಂದಿದ್ದ. ಹಾಗಾಗಿ ಅದು ಕಾಲಿಗೆ ಕೈಗೆ ಎಲ್ಲ ಹಚ್ಚಬೇಕಾಗಿತ್ತು. ಇನ್ನು ನಾನೇನು ಸಿಂಪಲ್ ಹಚ್ಬೇಕಂದ್ರೆ ನಾವು ಅಮ್ಮ ಇಲ್ಲ ಇಲ್ಲಿ ರೌಂಡ್ ಮಾಡು, ಅಲ್ಲಿ ರೌಂಡ್ ಮಾಡು, ಈ ಥರ ಮಾಡು, ಆ ಥರ ಮಾಡು. ಆಕೆ ಎಲ್ಲ ಬೇರೆದವ್ರದ್ದು ನೋಡ್ತಾಳೆ, ಅಬ್ಸರ್ವ್ ಮಾಡ್ತಾಳೆ. ಅದು ಬಂದು ನನಗೆ ಇದೇ ಥರ ಮಾಡು ಅದೇ ಥರ ಮಾಡು ಅಂತ ಹೇಳ್ತಾಳೆ. ಹಾಗಾಗಿ ಆಕೆ ಯಾವ ಥರ ಹೇಳೋ ಆ ಥರ ರೆಡಿ ಮಾಡ್ಲತ್ತಿದ್ದ. ಇನ್ನು ಕಾಲು ಎರಡಿಗೂ ಫಸ್ಟ್ ಹಚ್ಚೀನಿ, ಯಾಕಂದ್ರೆ ಫಸ್ಟ್ ಆಕೆ ತಿಲ್ಲಿ ಅಂತಂದು ಕೈಗೆ ಹಚ್ಚಿರಲಿಲ್ಲ, ಕಾಲಿಗೆ ಹಚ್ಚೀನಿ. ಇನ್ನು 2 ಕೈಗೆ ಹಚ್ಚತನ ಆಕೆ ಸಾಕಂದಳು. ಹಾಗಾಗಿ ಜಾನು ತೊಗೊಂಡು ತಿಂದಳು. ಈ ಟೈಪ್ ಹಚ್ಚೀನಿ ಆಕೆಗೆ ಕಾಲಿಗೆ ಮತ್ತು ಕೈಗೆ. ಇಷ್ಟು ಚೆಂದ ಕಾಣ್ಲತ್ತಳು. ಇನ್ನು ಫೇಸ್ ಮೇಕಪ್ಪು ಮಾಡಿಲ್ಲ ನಾವು, ಯಾಕಂದ್ರೆ ಮೇಕಪ್ಪು ಅಲ್ಲೇ ಮಾಡ್ತಾರೆ. 150 ರೂಪೀಸ್ಗೇನೋ ಅಮೌಂಟ್ ಕೊಟ್ಟರೆ ಅವರೇ ಮಾಡ್ತಾರೆ ಫೇಸ್ ಮೇಕಪ್ಪು.
ಸಾರಿ, ನೀವು ಓನ್ಲಿ ಜಡಿ ಮತ್ತು ಡ್ರೆಸ್ಸು ರೆಡಿಯಾಗಿ ಬರ್ರಿ, ಅಲ್ಲಿ ಫೇಸ್ ಮೇಕಪ್ ಮಾಡ್ತಾರೆ ಅಂದ ಸಲುವಾಗಿ ಇನ್ನು ಅವ್ರಿಗೆ ರೆಡಿ ಮಾಡಿಕೊಂಡು ನಾನು ಸ್ಕೂಟಿ ಅದು ಹೊರಗೆ ತೆಗ್ದು ಇನ್ನು ರೆಡಿಯಾಗಿ ಹೋಲತ್ತಿದ್ದೇವೆ. ಇನ್ನು ನಮ್ಮ ಅಮ್ಮ ಸ್ವಲ್ಪ ವೀಡಿಯೋ ಮಾಡು ಅಂದ ಸಲಕ್ಕೆ ಮಾಡ್ಲತ್ತೇಳಿ, ಯಾಕಂದ್ರೆ ನಮ್ಮ ಮನೆಯವ್ರು ಇಲ್ಲಲ್ವ, ಹಾಗಾಗಿ ಇನ್ನು ಅಲ್ಲಿಂದ ಬಂದು ಗುಡಿಗೆ ಬಂದಿದ್ದೇವೆ. ನೋಡ್ಬೋದು ಇಷ್ಟು ಜನ ಇದ್ರು ಅಂದ್ರೆ ಕೇಳಕ್ಕೆ ಹೋಗ್ಬಾರ್ದು. ನನಗರ ಇಷ್ಟು ಜನ ಇರ್ತಾರ ಅಂತ ಅಂದ್ಕೊಂಡೇ ಇರಲಿಲ್ಲ, ಯಾಕಂದ್ರೆ ಏಕಾದಶಿ ಅಲ್ವಾ, 2025 ಲಾಸ್ಟ್ ಏಕಾದಶಿ, ಅದು ಭೀ ವೈಕುಂಠ ಏಕಾದಶಿ ಅದಲ್ವಾ. ಈ ದೇವ್ರು ಬಂದು ತಿರುಪತಿ ವೆಂಕಟೇಶ್ವರದ ಸೇಮ್ ಮೂರ್ತಿ ಹೆಂಗಿರ್ತದಲ್ವ ಅದೇ ವೈಕುಂಠ ದೇವರು. ಇದೆಲ್ಲ ಕ್ಯೂ ಲೈನ್ ಸಲುವಾಗಿ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ. ಇಷ್ಟು ಮಂದಿ ಪಬ್ಲಿಕ್ಕು ಫುಲ್ ನೋಡ್ಲಕ್ಕಂತೂ ಜಾಗ ಸಾಕಾಗ್ತಿದ್ದಿಲ್ಲ ಅಷ್ಟು ಮಂದಿ. ಇನ್ನು ನಾವೇನು ಆ ಕಡೆ ಹೋಗಲಿಲ್ಲ, ನಮಗೇನು ದರ್ಶನಕ್ಕೆಲ್ಲ ನಮ್ಮದು ಅಮ್ಮವ್ರದ್ದು ಡ್ಯಾನ್ಸ್ ಆಗಿದ್ಮೇಲೆ ಮೇಡಮು ಡೈರೆಕ್ಟ್ ಮಾಡಿಸ್ತೀನಿ ಅಂದ ಸಲುವಾಗಿ ನಾವು ದರ್ಶನಕ್ಕೇನು ನಿಂತಿಲ್ಲ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರಲ್ವ, ಹಾಗಾಗಿ ಅವ್ರು ಬರತನ ಇತ್ತು. ನಾವು ದರ್ಶನ ಆಗೋಲ್ಲೋಯ್ತು ಅಂದ್ರೆ ಅವ್ರಿಗೆ ಭೀ ಕರ್ಸ್ಕೋಬೇಕಂತಂದು ನಾವು ವೇಟ್ ಮಾಡ್ಲತ್ತಿದ್ದೇವೆ. ಇನ್ನು ಇವ್ರದ್ದೇನು ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗಿರಲಿಲ್ಲ. ಇಲ್ಲೆಲ್ಲ ಗೋಶಾಲ ಭೀ ಅದ, ಇಷ್ಟು ದೊಡ್ಡ ದೇವಸ್ಥಾನ ಅದಂತಂದ್ರೆ ಪಬ್ಲಿಕ್ ಅಂತೂ ಫುಲ್ಲು ಕೇಳೋಕ್ಕೆ ಹೋಗ್ಬೇಡ್ರಿ. ಇನ್ನು ನಮ್ಮ ಜಾನು ಅಂತೂ ಇಲ್ಲ ಹಸುಗಳಿಗೆ ಅದು ನೋಡಿ ಮಮ್ಮಿ ಕವು ಅಂತಂದು ಅಲ್ಲೇ ನಿಂತ್ಬಿಟ್ಟಳು. ಇನ್ನು ನಡಿ ಮೇಕಪ್ ಸಲುವಾಗಿ ಲೇಟ್ ಆಯ್ತದಂತ ಇನ್ನು ಮೇಕಪ್ ರೂಮಿಗೆ ಕರ್ಕೊಂಬಂದ. ಇಲ್ಲಿ ಮೇಕಪ್ಗೂ ಕರ್ಸಿರು ಮೇಡಮೇ, ಅಂದ್ರೆ ಒಂದು 150 ರೂಪೀಸ್ ಕೊಟ್ಟರೆ ಅವರೇ ಮೇಕಪ್ ಮಾಡಿಬಿಡ್ತಾರೆ. ಅಂದ್ರೆ ಈಗ ಮಾಮೂಲು ನಾವು ಸಣ್ಣ ಪುಟ್ಟದು ನಾವು ಮಾಡ್ಕೋಬೋದು, ಈ ಥರ ದೊಡ್ಡ ಫಂಕ್ಷನ್ ಅಂತಾದ್ರೆ ಅವರೇ ಕರೆಸ್ತಾರಂತ ಮೇಕಪ್ದವರಿಗೆ. ಹಾಗಾಗಿ ಅವರಿಗೆ 150 ರೂಪೀಸ್ ಕೊಟ್ಟು ನಮ್ಮ ಅಮ್ಮ ಹೆಸರು ಮೇಲೆ ಒಂದು ಟೋಕನ್ ತೊಗೊಂಡು ನಾನು ಇಲ್ಲಿ ಬಂದು ಮೇಕಪ್ ಮಾಡಿಸ್ಲತ್ತೀನಿ. ಇವರು ನಮ್ಮ ಅಮ್ಮಗೆ ಅಂದ್ರೆ ಮೇಕಪ್ದಾಗ ಭೀ 2 ಟೈಪ್ನು ಮಾಡ್ಯಾರ. ಅಂದರೆ ಇವರು ಓನ್ಲಿ ಫೇಸ್ ಮೇಕಪ್ ಅಷ್ಟೇ ಮಾಡ್ಯಾರ. ಎಲ್ಲಿನಿ ತೋರಿಸ್ತೀನಿ ನೋಡ್ರಿ, ಈ ಅಣ್ಣ ಅವರು ಓನ್ಲಿ ಫೇಸ್ ಮೇಕಪ್ ಅಂದ್ರೆ ಫೇಸ್ಗೆ ಓನ್ಲಿ ಫೌಂಡೇಶನ್ ಹಚ್ಚಿ ಫುಲ್ ವೈಟ್ ಮಾಡ್ತಾರಂತ ತಿಳ್ಕೊರಿ. ಫಸ್ಟ್ ಟೈಮು ನಮ್ಮ ಅಮ್ಮಗೂ ಮಾಡಿಸ್ಲತ್ತಿದ್ದು. ಇನ್ನು ನಾವೆಲ್ಲ ರೆಡಿಯಾಗಿ ಹೋಗಿದ್ದು. ಒಂದು ಸ್ವಲ್ಪ ಅವ್ರ ಕೈ ಅದು ಇಡೋ ಟೈಮಿಗೆ ಹೇರ್ ಸ್ಟೈಲ್ ಆ ಕಡೆ ಅದು. ಇನ್ನು ನಾನು ಇಯರಿಂಗ್ಸ್ ಹಾಕಿದ್ದಲ್ವ ಅವೆಲ್ಲ ತೆಗಿಲಕ್ಕೆ ಹಚ್ಚರು ಅವರು ಎಲ್ಲ. ಯಾಕಂದ್ರೆ ಫೇಸಿಗೆ ಅಷ್ಟೇ ಅಲ್ಲ, ಇಯರ್ಸ್ಗೆ ಭೀ ಮಾಡ್ಬೇಕಾಯ್ತದ, ನೆಕ್ ಮಾಡ್ಬೇಕಾಯ್ತದ ಅಂತಂದು. ಹಾಗಾಗಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಜ್ಯುವೆಲರಿ ಅದು ಏನೋ ಮನೇಲಿಂದ ಹಾಕೊಂಬಂದಿಲ್ಲ, ಇಲ್ಲಿ ಬಂದು ರೆಡಿ ಆಗ್ಬೇಕಂತ. ಇನ್ನು ನನಗೆ ಅಷ್ಟೊಂದು ಗೊತ್ತಾಗಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ. ನಮ್ಮ ಅಮ್ಮಗೆ ಭೀ ಫಸ್ಟ್ ಸ್ಟೇಜ್ ಪರ್ಫಾಮೆನ್ಸು, ಇನ್ನು ನನಗೆ ಭೀ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಹಾಗಾಗಿ ಇನ್ನು ಇಲ್ಲಿ ಇವರು ಫೌಂಡೇಶನ್ ಅದು ಅಂದ್ರೆ ಕ್ರೀಮ್ ಗತ್ಲೆ ಫೌಂಡೇಶನ್ನೇ ಅದಕ್ಕೆ ಒಂದು ಸ್ವಲ್ಪ ವಾಟರ್ ಹಚ್ಚಿ ಅದು ಮಾಡ್ಲತ್ತಾರೆ. ಆ್ಯಕ್ಚುಲಿ ಇದೆಲ್ಲ ನಾವೇ ಮಾಡ್ಬೋದು, ಬಟ್ ಏನು ಮಾಡಬೇಕು, ಅದು ರೂಲ್ಸ್ ಅವ್ರದ್ದು, ಹಾಗಾಗಿ ಅವ್ರು ಮಾಡ್ಲತ್ತಾರ. ಇನ್ನು ಅಲ್ಲಿ ಫೌಂಡೇಶನ್ ಅದು ರೆಡಿ ಮಾಡಿದ್ಮೇಲೆ ಇಲ್ಲಿ ಐ ಮೇಕಪ್ಪು, ಲಿಪ್ಸ್ಟಿಕ್ಕು, ಐಬ್ರೋಸು ಮಾಡ್ಲಿಕ್ಕೆ ಇಲ್ಲಿ ಮಕ್ಕಳೆಲ್ಲ ಕ್ಯೂ ನಿಂತಾರ. ಇನ್ನು ನಮ್ಮ ಅಮ್ಮ ಭೀ ನಿಂತಾಳ ಕ್ಯೂನಾಗ. ಆ್ಯಕ್ಚುಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಅಲ್ವ, ಹಾಗಾಗಿ ಇನ್ನು ನಮ್ಮ ಅಮ್ಮ ಹಿಂದಕ್ಕೆ ಇದ್ದಳು. ಬಟ್ ಏನಾಗ್ಯದಪ್ಪ ಅಂದ್ರೆ ಆಕಿಂದು ಸಾಂಗು 5th ಸಾಂಗು ಏನೋ ಇತ್ತು. 5th ಸಾಂಗ್ ಇದ್ದ ಸಲುವಾಗಿ ಆಕಿಗೆ ಜಲ್ದಿ ತೊಗೊಂಡರು. ನಿಂತಿಳು ವೇಟ್ ಮಾಡ್ಲತ್ತಿಳು. ನಿನ್ನ ಸಾಂಗ್ ಯಾವ್ದು ಅಂತ ಹೇಳಿದ್ಮೇಲೆ ಮೇಡಮ್ ಬಂದು ಕೇಳೋರು, ಇದು ಅದ ಅಂದಿದ್ಮೇಲೆ ನಡಿ ನಿನ್ನ ಸಾಂಗ್ ಅದ ಅಂತಂದು ಯಾವ ಸಾಂಗ್ ಇದ್ದವ್ರಿಗೆ ಫಸ್ಟ್ ಸಾಂಗ್ ಇರ್ತಾವಲ್ವ ಅವ್ರಿಗೆ ಫಸ್ಟ್ ರೆಡಿ ಮಾಡ್ಲಾಕ ಬಿಡ್ಲತ್ತಿರು. ಹಾಗಾಗಿ ನಮ್ಮ ಅಮ್ಮಗೆ ಭೀ ನಿಂದು 3rd 4th ಏನೋ ಇತ್ತು, ಹಾಗಾಗಿ ನಡಿ ನೀ ರೆಡಿ ಮಾಡಿಸ್ಕೊ ಅಂತಂದು ಮುಂದೆ ತಂದು ನಿಂದ್ರಿಸ್ರು. ಇಲ್ಲದ್ರೆ ಇನ್ನೂ ವೆಯ್ಟ್ ಮಾಡಬೇಕಾಯ್ತಿತ್ತು ನಾವು. ಹಾಗಾಗಿ ಇನ್ನು ಜಲ್ದಿ ಮೇಕಪ್ ಮಾಡ್ಲತ್ತಾರ ಇವರೆಲ್ಲ. ಮತ್ತು ಅಲ್ಲಿ ಫೇಸ್ ಮೇಕಪ್ ಮಾಡ್ಕೊಂಡಾರಲ್ವ, ಇಲ್ಲಿ ಐಬ್ರೋಸು, ಐ ಮೇಕಪ್ಪು, ಮತ್ತು ಈ ಚಿನ್ನ ಇರ್ತದಲ್ವ ಕೆಂಪು ಕಾಣತ್ತದ ನೋಡ್ರಿ, ಅದು ನಂಗೆ ಆ್ಯಕ್ಚುಲಿ ಮೇಕಪ್ ಬಗ್ಗೆ ಗೊತ್ತಿಲ್ಲ. ಅದು ಮತ್ತು ಲಿಪ್ಸ್ಟಿಕ್ಕು ಎಲ್ಲ ನಾ ಬೊಟ್ಟು ಸುದ್ದಕ್ಕೆ ಹಚ್ಚಿಲ್ಲ, ಅಂದ್ರೆ ದಿಷ್ಟಿ ಬೊಟ್ಟು ಸುದ್ದಕ್ಕೆ ಹಚ್ಚಿಲ್ಲ. ಪಾಪ ಅವರೇ ಎಲ್ಲ ಹಚ್ಚಾರ, ಮೇಕಪ್ ಮಾಡ್ಯಾರ. ಪಾಪ ಅಂತೆಲ್ಲ 150 ರೂಪೀಸ್ ಕೊಟ್ಟಿನಿ, ಮಾಡೇಬೇಕಾಯ್ತದಲ್ವ, ಮಾಡ್ಯಾರ. ಎಲ್ಲ ಚೆಂದ ಮಾಡ್ಯಾರ. ನಮ್ಮ ಅಮ್ಮ ಅಂತೂ ಇಷ್ಟು ಚೆಂದ ಕಾಣತ್ತಳು. ತಿಕ್ಕಳಿ ಸುದ್ದಕ್ಕೆ ಎಲ್ಲ ಅವರೇ ಹಚ್ಚಾರ. ಎಲ್ಲ ಮಕ್ಕಳಿಗೆ ಎಲ್ಲ ಮೇಕಪ್ಗೆ ಏನೇನು ಬೇಕು ಎಲ್ಲ ಅವರೇ ತೊಗೊಂಡು ಬಂದು ಅವರೇ ಮಾಡ್ತಾರೆ. ನಾವು ಇಷ್ಟು ಅಮೌಂಟ್ ಕೊಟ್ಟರೆ ಆಗೋಯ್ತು. ಇನ್ನು ಇಷ್ಟು ರೆಡಿ ಆಗ್ಲತ್ತೇಳು ನಮ್ಮ ಅಮ್ಮ ಪೇಷನ್ಸ್ಲಿತ್ತು ಕುಂತು. ಬಟ್ ಆಮೇಲೆ ಅದು ಒಣಗಿದಪ್ಲೆ ಕ್ರೀಮು ಎಲ್ಲ ಒಣಗಿದಪ್ಲೆ ಒಂದು ಥರಾನೇ ಕಾಣತ್ತಿತ್ತು ಮಾರಿ. ಬಟ್ ಏನಿಲ್ಲ, ಸ್ವಲ್ಪ ಸಾಬೂನ್ಲಿಂದ ಮಾರಿ ತೊಳ್ಕೊಂಡ್ರೆ ಹೋಯ್ತದ ಅಂತ ಅಂದರು. ಹಾಗಾಗಿ ನಾನಂತೂ ಫಸ್ಟ್ ಟೈಮ್ ಅಲ್ವ ಈ ಥರ ರೆಡಿ ಆಗೋದು, ಏನಾಯ್ತದೋ ಏನೋ ಫೇಸ್ಗೆಲ್ಲ ಈ ಕ್ರೀಮ್ಗಳು ಹಚ್ಕೊಂಡ್ರು ಅಂತಂದು ತಿಳ್ಕೊಂಡಿದ್ದ. ಬಟ್ ಏನಾಗಲ್ದೇನಿಲ್ಲ, ಸ್ವಲ್ಪ ಸಾಬೂನು ಹಚ್ಕೊಂಡು ಮಾರಿ ತೊಳ್ಕೊಂಡ್ರೆ ಕ್ಲಿಯರ್ ಆಗೋಯ್ತದ ಅಂತಂದರು. ಇನ್ನು ಫೈನಲಿ ನಮ್ಮ ಅಮ್ಮ ರೆಡಿ ಆದಳು. ಇನ್ನು ಅಂಕಲ್ ರೆಡಿ ಮಾಡೋರಲ್ವ, ಇನ್ನು ದಿಷ್ಟಿ ಬೊಟ್ಟು ಹಚ್ಚರು ಅವರೇ. ಮತ್ತು ಐಬ್ರೋಸ್ ಮೇಲೆ ಎಲ್ಲ ಫೌಂಡೇಶನು,
ಟಚಪ್ ಮಾಡಿ ಮೇಲೆ ಫೈನಲ್ ಆಗಿ ನಮ್ಮ ಅಮ್ಮನ ಲುಕ್ಕು ಈ ಥರ ಬಂದಿತ್ತು. ಒಂದು 2-3 ಪೋಸ್ ಕೊಡು ಅಂದರೆ ಈ ಪೋಸ್ಗಳು ಕೊಟ್ಟಾಳೆ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಆಕಿಗಿನ್ನ ಪೋಸ್ಗಳು ಕೊಡ್ಲಾಕ ಭೀ ಬಂದಿಲ್ಲ. ಒಂದು ಸ್ವಲ್ಪ ಸೀನಿಯರ್ ಪಾರ್ಗಳಿಗೆ ನಾನು ಹೇಳಿದ್ದೆ ಒಂದು 2-3 ಪೋಸ್ಗಳಾರ ತೋರಿಸ್ರಿ ಅಂತಂದು. ಹಾಗಾಗಿ ನಾ ಪೋಸ್ಗಳು ಕೊಡ್ಲತ್ತಿಳು. ಆ್ಯಕ್ಚುಲಿ ಆಕಿಗೆ ನಾಚಿಕೆ ಏನರ ಮಾಡಬೇಕು ಅಂದ್ರೆ ಜರ ನಾಚಿಸ್ತಾಳೆ. ಹಾಗಾಗಿ ಈ ಥರ ಏನರ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಳು ಅಂದ್ರೆ ನಮಗೆ ಭೀ ಸ್ವಲ್ಪ ಮುಂದೆ ಆಕಿ ಭೀ ಗ್ರೋತ್ ಆಯ್ತಾಳಂತೆ ನಾವು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇವೆ. ಇನ್ನು ಫಸ್ಟ್ ಟೈಮು ಸ್ಟೇಜ್ ಪರ್ಫಾರ್ಮೆನ್ಸ್ ಆದ್ರೂ ಭೀ ನಮ್ಮ ಅಮ್ಮ ಚೆಂದ ಮಾಡ್ಯಾಳ. ಆಕಿ ಯಾರ್ದು ಭೀ ನೋಡೋದು ಇದು ಮಾಡೋದು ಇಲ್ಲ. ಬಟ್ ಬೇರೆದವ್ರು ಏನು ಮಾಡ್ಲತ್ತಾರ ಏನಿಲ್ಲ ಅಂತಂದು ಆಕಿಗೆ ನೋಡೋದು ಕಂಪಲ್ಸರಿ ರಾಟಿನೇ ಅದ. ಹಾಗಾಗಿ ಮಾಡ್ಲತ್ತಿಳು. ಇನ್ನು ಚೆಂದ ಮಾಡ್ಯಾಳ ನಮ್ಮ ಅಮ್ಮ. ಇಷ್ಟು ಸೂಪರ್ ಕಾಣತ್ತಿಳು. ಬಟ್ ನಿಮ್ಗೆಲ್ಲರಿಗೆ ಹೆಂಗೆ ಕಾಣಿಸ್ಲತ್ತಾಳಂತ ನನಗೆ ಕಮೆಂಟ್ ಮಾಡಿರಿ, ಓಕೆನಾ. ಆಕಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ಯಾಳ ಅಂತಂದು, ಯಾವ ಥರ ಡ್ಯಾನ್ಸ್ ಮಾಡ್ಯಾಳ ಅಂತಂದು ಕಮೆಂಟ್ ಮಾಡಿರಿ, ಓಕೆನಾ ಫ್ರೆಂಡ್ಸ್. ಇನ್ನು ಇಲ್ಲೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಆಕಿಂದು 3rd ಸಾಂಗೇ ಇತ್ತು. ಜಲ್ದಿನೇ ಆಯಿತು, ಮುಗೀತು. ಇನ್ನು ಅಲ್ಲಿ ತನಕ ಒಂದು 2 ಗಂಟೆ ಹಂಗೆ ಆಗಿತ್ತು. ಅವರಿಬ್ಬರಿಗೆ ಊಟ ಮಾಡಿಸ್ಕೊಂಡ್ರೆ ಮೇಡಮ್ ಅಂದರು ಡ್ಯಾನ್ಸ್ ಆಗಿದವ್ರದ್ದು ಹೋಗಿ ಊಟ ಸ್ಟಾರ್ಟ್ ಆಗ್ಯದ, ಯಾಕಂದ್ರೆ ಸಣ್ಣ ಮಕ್ಕಳು ಅವ, ಹಾಗಾಗಿ ಊಟ ಮಾಡಿಸ್ಕೊಂಡು ಬರಂದ್ರೆ ಊಟ ಮಾಡಿಸ್ಕೊಂಬಂದೆ. ಅವ್ರು ಸ್ವಲ್ಪ ಆಡಿರು. ಇದು ಬಂದು 4 ಗಂಟೆಗೆ ಹಂಗೆ ಮತ್ತು ಎಲ್ಲ ಪ್ರೋಗ್ರಾಮ್ ಆಗಿದ್ಮೇಲೆ ಮಕ್ಕಳಿಗೆಲ್ಲ ದರ್ಶನಕ್ಕೆ ಮಕ್ಕಳು ಕೂಡ ನಮಗೆ ಭೀ ಮಕ್ಕಳಿಗೆಲ್ಲ ದರ್ಶನ ಕರ್ಕೊಂಡು ಹೋಗ್ತೀನಿ ಅಂತಂದು ಮೇಡಮ್ ಕರ್ಕೊಂಡು ಹೋಗ್ಲತ್ತಿರು. ಇನ್ನು ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಲಾಸ್ಟಿಗೆ ಇಲ್ಲಿ ಕಲ್ಯಾಣಿ ಬಲ್ಲಿ ವಿಡಿಯೋ ಒಂದು ಸ್ವಲ್ಪ ಶೂಟ್ ಮಾಡಮಿ, ಮಕ್ಕಳು ಭೀ ವಾಟರ್ನಾಗ ಆಡ್ತಿರಂತ ಆಡ್ಲತ್ತಾರ. ಇನ್ನು ಇಲ್ಲಿ ಭೀ ಪ್ರೋಗ್ರಾಮ್ ಇರ್ತದೆ ಫೆಬ್ರವರಿ 1st ವೀಕ್ನಾಗ. ಇಲ್ಲಿ ಭೀ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಇಲ್ಲಿ ಅದೇ ವಿಷ್ಣು ಸ್ವಾಮಿ ಇರ್ತಾರಲ್ವ, ಅವ್ರು ಮಕ್ಕೊಂಡಿದ್ದು ವಿಗ್ರಹ ಇರ್ತದಲ್ವ, ಅದು ತಂದು ಇಲ್ಲಿ ಸುತ್ತ ತಿರುಗಿಸ್ಕೊತ ಬಂದು ಇಲ್ಲೆಲ್ಲ ಮಕ್ಕಳಿಗೆ ಈ ಚಿಡಿಗಳು ಕಾಣತ್ತಾವ ನೋಡ್ರಿ, ಇಲ್ಲೆಲ್ಲ ಡ್ಯಾನ್ಸ್ ಮಾಡಿಸ್ತಾರಂತ. ಇಲ್ಲಿ ವಾಟರ್ನಾಗ ಅಲ್ಲಿ ನಡ್ಬರ್ಕು ಮಕ್ಕಳು ಕಲ್ಯಾಣಿ ಕಾಣತ್ತದಲ್ವ, ನಡ್ಬರ್ಕು ಗುಡಿಗತ್ಲೆ ಅಲ್ಲಿ ನಿಂದಿರಿಸಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿಸ್ತಾರಂತ. ನೋಡಮ್ಮಿ ಡ್ರೆಸ್ ಬಂದು ಅಂದ್ರೆ ಮಾಡಿಸ್ತೀನಿ ಅಂದಾರ, ಓಕೆನಾ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆಲ್ಲ ಹೆಂಗೆ ಇಷ್ಟ ಆಗ್ಯದ ಅಂತಂದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.